ನಮಸ್ಕಾರ. ಗಣೇಶ್ ಕಾಸರಗೋಡು, ಸ್ಪೀಡ್ ನ್ಯೂಸ್ ಚಾನಲ್ ಕನ್ನಡ. ನನ್ನ ಅಂಕಣ ನೆನಪುಗಳ ಮೆರವಣಿಗೆ. ಇವತ್ತಿನ ನೆನಪುಗಳ ಮೆರವಣಿಗೆಯಲ್ಲಿ ನಾನೊಂದು ಪುಸ್ತಕದ ಬಗ್ಗೆ ಶುರು ಮಾಡ್ತೀನಿ. ಆಮೇಲೆ ಪ್ರತಿ ಸಂಚಿಕೆ ಆ ಪುಸ್ತಕದ ಹಿನ್ನೆಲೆಯಲ್ಲಿ ನಡ್ಕೊಂಡು ಹೋಗುವಂಥ ಮೆರವಣಿಗೆ ಹೋಗುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡ್ಕೊಳ್ತೀನಿ. ಆ ಪುಸ್ತಕದ ಹೆಸರು ಆಫ್ ದಿ ರೆಕಾರ್ಡ್ ಇದೆ. ಆ ಪುಸ್ತಕ ಆಫ್ ದಿ ರೆಕಾರ್ಡ್ ಅಂತ ನಾನು ಬರೆದಿರೋದು. ರೀಲ್ ಅಲ್ಲ, ಇದು ರಿಯಲ್. ಇದು ಏನೋ ಸುಳ್ಳು ಹೇಳ್ಕೊಂಡು ಬರೆದಿದ್ದೆಲ್ಲ ಸುಳ್ಳು ಅಂತ ಹೇಳೋ ಒಂದು ವರ್ಗನೇ ಇದೆ. ಅದನ್ನು ಅಲ್ಲಿ ಕೆಟ್ಟ ಹುಳುಗಳು ಅದನ್ನು ಬಿಟ್ಬಿಡಿ. ಬಟ್ ಇದು ರಿಯಲ್ ಸ್ಟೋರಿ. ಇದು ಸುಮಾರು 1,00,000 ಕಾಪಿ ಸೇಲ್ ಆಗಿದೆ. ಅಷ್ಟು ಡಿಮಾಂಡ್ ಇತ್ತು. ಆಫ್ ದಿ ರೆಕಾರ್ಡ್ ಅಂದರೆ ಏನು ಅಂತೇಳಿ ನಾನು ಹೇಳಲಿಕ್ಕೆ ಹೋಗ್ತಾಯಿದ್ದೀನಿ. ಇದು 24 ಗಂಟೆಗಳಲ್ಲಿ 2ನೇ ಮುದ್ರಣದ ದಾಖಲೆ. ಬಹುಶಃ ಯಾವ ಪುಸ್ತಕನೂ ಇದ್ದಾಗಿಲ್ಲ. 24 ಅವರ್ಸ್ನಲ್ಲಿ 2ನೇ ಮುದ್ರಣ. ಅಂದರೆ ಇತ್ತೀಚೆಗೆ 200 ಕಾಪಿ ಪ್ರಿಂಟ್ ಮಾಡಿ 3ನೇ ಮುದ್ರಣ 4ನೇ ಮುದ್ರಣ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ಇದು 2,000 ಕಾಪಿ ಫಸ್ಟ್ ಪ್ರಿಂಟ್ ಮಾಡಿರೋದು. ಸೊ 2ನೇ ಮುದ್ರಣಕ್ಕೆ ಮತ್ತೆ 2,000 ಕಾಪಿ. ಹೀಗೆ ಸೇಲಾದಂತಹ ಅದ್ಭುತವಾದ ಪುಸ್ತಕ ಇದು. ಅದ್ಭುತವಾದ ನೀವು ಹೇಳಬೇಕು. ನನಗೆ ಗೊತ್ತದು ನೀವು ಪಟ್ಟಿದ್ದೀರಿ ಅಂತೇಳಿ. ಬಟ್ ಇದು ಮಾರ್ಕೆಟ್ನಲ್ಲಿ ಈಗ ಸಿಗಲ್ಲ. ಇದು ಒಂದೇ ಒಂದು ಕಾಪಿ ನನ್ನ ಹತ್ರ ಉಳ್ಕೊಂಡಿದೆ. ಗುಟ್ಟು ನಿಮ್ಮಲ್ಲೇ ಇರಲಿ ಅಂತ ಹೇಳಿಕೊಂಡು ನಾನು ಗುಟ್ಟನ್ನು ಜಗಜ್ಜಾಹೀರು ಮಾಡ್ತಾಯಿದ್ದೀನಿ. ಈ ಪುಸ್ತಕ ಬರೆಯೋ ಮೊದಲು ಒಬ್ಬರು ಗೆಳೆಯರು ಒಂದು ಮೆಸೇಜ್ ಕಳಿಸಿದರು. ಇದಕ್ಕೆ ಸಂಬಂಧಪಟ್ಟು, ಈ ಪುಸ್ತಕಕ್ಕೆ ಆಫ್ ದಿ ರೆಕಾರ್ಡಿಗೆ ಸಂಬಂಧಪಟ್ಟು. ಡೋಂಟ್ ಶೇರ್ ಯುವರ್ ಟಾಪ್ ಸೀಕ್ರೆಟ್ಸ್ ವಿತ್ ಎನಿವನ್, ಬಿಕಾಸ್ ಇಫ್ ಯು ಯುವರ್ ಸೆಲ್ಫ್ ಕಾಂಟ್ ಕೀಪ್ ಇಟ್, ಡೋಂಟ್ ಎಕ್ಸ್ಪೆಕ್ಟ್ ಎನಿಬಡಿ ಎಲ್ಸ್ ವಿಲ್ ಕೀಪ್. ಅಂದರೆ ಯಾರು ನನ್ನ ಹತ್ರ ಗುಟ್ಟು ಹೇಳ್ತಾರೋ, ಯಾರು ಆಫ್ ದಿ ರೆಕಾರ್ಡ್ ವಿಷಯವನ್ನು ಹೇಳ್ತಾರೋ ಅವರಿಗೇ ಇಟ್ಕೊಳ್ಳಿಕ್ಕಾಗಲ್ಲ. ಆ ಗುಟ್ಟನ್ನು ಅವರಲ್ಲೇ ಇಟ್ಕೊಳ್ಳಿಕ್ಕಾಗಲ್ಲ. ಅಂದರೆ ಅವರು ನನ್ನ ಹತ್ರ ಹೇಳಿದ್ದಾರೆ, ಮತ್ತು ನಾನೇಕೆ ಹೇಳೋದಿರಲಿ, ನಾನೇಕೆ ನನ್ನಲ್ಲಿ ಇರಲಿ ಗುಟ್ಟು. ಆ ಕಾರಣಕ್ಕೆ ಈ ಪುಸ್ತಕ ಮಾಡಿರೋದು. ಸುಮಾರು 350 ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿದ್ದೆ. 350 ಅಧ್ಯಾಯಗಳನ್ನು ನೋಟ್ ಮಾಡಿದ್ದೆ ಆ ಕಾಲದಲ್ಲಿ. ಅದರಲ್ಲಿ ಕೇವಲ 30 ಪಾಯಿಂಟ್ಸನ್ನು ಮಾತ್ರ, ಅಧ್ಯಾಯಗಳನ್ನು ಮಾತ್ರ ಸೇರಿಸ್ಕೊಂಡು ಈ ಪುಸ್ತಕನ ಒಂದು ಸ್ಯಾಂಪಲ್ಲಾಗಿ ಬಿಡುಗಡೆ ಮಾಡಿದ್ದು. ಇದನ್ನು ಬಿಡುಗಡೆ ಮಾಡಿದ್ದು ಜಯಮಾಲ ಅವರು ಮತ್ತು ಶೆಣೈಯವರಿದ್ದರು. ಆಮೇಲೆ ಓಂ ಗಣೇಶ್ ಅಂತ ಮ್ಯಾಜಿಷಿಯನ್, ಅವರು ಎಷ್ಟು ಚೆಂದ ಇದು ಮಾಡಿದ್ದಂದರೆ, ಈ ಪುಸ್ತಕನ ಒಂದು ಬಾಕ್ಸಲ್ಲಿ ಹಾಕಿ ಮಾಯ ಮಾಡಿ ಅದನ್ನು ಮೇಲೆ ಬರುವಂಗೆ ವ್ಯವಸ್ಥೆ ಮಾಡಿದ್ದರು. ಪಾಪ ಅಲ್ಲಿಂದ ಕುಂದಾಪುರದಿಂದ ಓಡ್ಕೊಂಡು ಬಂದಿದ್ದರು ನನ್ನ ಮೇಲಿನ ಪ್ರೀತಿಯಿಂದ. ಒಂದು ಡಿಫ್ರೆಂಟ್ ಆದ ಬಿಡುಗಡೆ ಸಮಾರಂಭ ಆಗೋಯ್ತು. ಸದಾಶಿವ ಶೆಣೈ ಗೆಳೆಯರಿದ್ದರು. ಆಮೇಲೆ ಒಂದಷ್ಟು ಜನ ಬೇರೆ ನನ್ನ ಮಿತ್ರರಿದ್ದರು. ಫುಲ್ ಜಾಮ್ ಪ್ಯಾಕ್ಡ್, ಎಲ್ಲಿ ಗ್ರೀನ್ ಹೌಸ್ನ ಸೆಲ್ಲರ್ನಲ್ಲಿ ಬಿಡುಗಡೆ ಆದಂಥ ಪುಸ್ತಕ ಇದು. ಜಯಮಾಲ ಅವರು ಬಿಡುಗಡೆ ಮಾಡೋ ಮೊದಲು ಅವ್ರಿಗೆ ಪುಸ್ತಕ ತೋರಿಸಿರಲಿಲ್ಲ. ಇದು ವಿಷಯ ಏನು ಅಂತ ಗೊತ್ತಿರಲಿಲ್ಲ. ಸೊ ಒಂದು ಪುಸ್ತಕ ಬಿಡುಗಡೆ ಇದೆ ಬನ್ನಿ ಅಂತೇಳಿ ಕರೆದಾಗ ತುಂಬ ಪ್ರೀತಿಯಿಂದ ಬಂದರು. ಆದರೆ ಇದರೊಳಗೆ ಏನಿದೆ ಅಂತ ಗೊತ್ತಿರಲಿಲ್ಲ. ಮೆಲ್ಲ ಅಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡಲ್ಲಿ ನನ್ನ ಬಗ್ಗೆ ಏನಾದರೂ ಬರೆದಿದ್ದೀರಾ ಅಂತ ಕೇಳಿದರು. ಇಲ್ಲಮ್ಮ, ಆ ಅಪರಾಧನ ಮಾಡಿಲ್ಲ, ಖಂಡಿತ ಮಾಡಿಲ್ಲ. ನಿಮ್ಮ ಬಗ್ಗೆ ಏನೂ ಇಲ್ಲ, ನೀವು ನೋಡಿ, ನೀವೇ ಬಿಡುಗಡೆ ಮಾಡೋ ಪುಸ್ತಕ ಅಂತೇಳಿ. ಇದು ಬಿಡುಗಡೆ ಮಾಡಿ ಒಂದು 5 ನಿಮಿಷ ಆಗಿಲ್ಲ, ಅಷ್ಟರಲ್ಲೇ ಒಂದು ಚಾನಲ್ನಿಂದ ನನಗೆ ಕರೆ ಬಂತು. ಕರೆ ಏನಂದರೆ, ಸರ್ ನೀವು ತಕ್ಷಣ ಬನ್ನಿ ನಮ್ಮ ಚಾನಲಿಗೆ, 1 ಗಂಟೆ ಲೈವ್ ಪ್ರೋಗ್ರಾಮ್ ಮಾಡ್ತೀವಿ ಅಂತೇಳಿ. 1 ಅವರ್. ಅದು ಯಾವುದಲ್ಲ, TV9 ನಂಬರ್ 1 ಚಾನಲ್ ಅದು. ಅವರು ಕರೆದು ನನ್ನನ್ನು ಕೂರಿಸಿ ಸಂಜೆ 1 ಅವರ್ ಪ್ರೋಗ್ರಾಮ್ ಮಾಡಿದ್ದು. ಆ ಪ್ರೋಗ್ರಾಮ್ ಮಾಡಿದ್ದಕ್ಕೋ ಅಥವಾ ಇದರ ಕ್ವಾಲಿಟಿಗೋ ಸಿಕ್ಕಾಪಟ್ಟೆ ಡಿಮಾಂಡ್. ಸಪ್ನಾ ಬುಕ್ ಹೌಸ್ನಲ್ಲಂತೂ ಅಲ್ಲಿ ಪ್ರತಿ ಪುಸ್ತಕಕ್ಕೆ, ಹೊಸ ಪುಸ್ತಕಕ್ಕೆ ಮಾಸದ ಪುಸ್ತಕ ಅಂತ ಒಂದು ನೆನಪಿನ ಇದು ಮಾಡಿರ್ತಾರೆ. ಒಂದು ಸೆಪರೇಟ್ ಆದಂಥ ಒಂದು ಗ್ಯಾಲಿ. ಅಲ್ಲಿ ಈ ಪುಸ್ತಕ
ಸುಮಾರು ಒಂದು 3-4 ತಿಂಗಳು ನಂಬರ್ 1 ಆಗಿ ಉಳಿದಿತ್ತು ಈ ಪುಸ್ತಕ. ನಂಬರ್ 1 ಆ ಗ್ಯಾಲರಿಯಲ್ಲಿ ಫುಲ್ಲು ಪುಸ್ತಕನ ಹಾಕಿದ್ರು. ನಾನು ನೋಡಿದರೆ ಏನು ಚೆಂದ ಉಂಟು ಅಂತೇಳಿ ನಾನು ದೊಡ್ಡಗೆ ಹೊಡ್ರು ಇದರಲ್ಲಿ. ಸೊ ಅವರು ಆ ಕಡೆ, ನಾನು ಈ ಕಡೆ ನಿಂತ್ಕೊಂಡು ಫೋಟೋ ತೆಗೆಸ್ತಿದ್ದೆ. ಎಲ್ಲೂ ಮಿಸ್ ಆಗೋಯ್ತು, ನಿಮ್ಗೆ ತೋರಿಸ್ಲಿಕ್ಕೆ ಆಗಿಲ್ಲ. ಅದು ಇದರ ಇನ್ನೊಂದು ಕ್ರೆಡಿಟ್. ಸೊ ಇದ್ರ ವಿಷಯ ಏನಂದರೆ, ಆಗ ನಮ್ಮ ಅಡ್ಡೆ ಗ್ರೀನ್ ಹೌಸ್, ಗಾಂಧಿನಗರದ ಗ್ರೀನ್ ಹೌಸ್, ಆ ಗ್ರೀನ್ ಹೌಸ್ನಲ್ಲಿ ಸೆಲ್ಲರ್ನಲ್ಲಿ ನಡೆಯುವ ಎಲ್ಲ ಪ್ರೆಸ್ ಮೀಟ್ಗಳು. ಬಟ್ ಪ್ರೆಸ್ ಮೀಟ್ ನಡೆದಾಗ ಪ್ರೆಸ್ ಮೀಟ್ನಲ್ಲಿ ಅವರು ಏನು ಹೇಳ್ತಾರೋ ಅದು ನನಗೆ ಸಬ್ಜೆಕ್ಟ್ ಆಗಿರಲಿಲ್ಲ. ಅದು ಇವೆಲ್ಲ ಬರೆದ ಮೇಲೆ ಲಾಸ್ಟಿಗೆ ಸೇರಿಸಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನು ಹೇಳಿದರು ಅಂತ ಹೇಳಲಿಕ್ಕೆ ಮಾತ್ರ ಸೀಮಿತವಾದ ಪ್ರೆಸ್ ಮೀಟ್ ನನ್ನ ಪಾಲಿಗೆ, ಉಳಿದವರದಲ್ಲ. ಅಲ್ಲಿ ಪ್ರೆಸ್ ಮೀಟ್ ಆದಮೇಲೆ ಹೊರಗಡೆ ಬಂದು ಒಂದು ಬೆಂಚ್ ಹಾಕಿರ್ತಾರೆ, ನಾವು ಅಲ್ಲಿ ಕೂತ್ಕೊಂಡ್ಬಿಡೋದು. ಸೊ ಪ್ರೆಸ್ ಮೀಟ್ ಆದಮೇಲೆ ಅವರೆಲ್ಲ ಯಾರು ನಟ ನಟಿಯರು ಟೆಕ್ನಿಷಿಯನ್ ಇದ್ದಾರೆ ಎಲ್ಲ ಹತ್ತಿರ ಬರ್ತಾರೆ. ಹತ್ತಿರ ಬಂದು, ಸರ್ ಯಾವುದೋ ಮೂಡ್ನಲ್ಲಿ ನಿಮ್ಮ ಹತ್ರ ಕೆಲವು ಆಫ್ ದಿ ರೆಕಾರ್ಡ್ ಮ್ಯಾಟ್ರನ್ನು ಹೇಳಬೇಕಾಗಿದೆ, ದಯವಿಟ್ಟು ಕೇಳಿಸ್ಕೊಳ್ತೀರಾ ಅಂತ. ಆಫ್ ದಿ ರೆಕಾರ್ಡಾ? ಅದೇನದು? ಇಲ್ಲಲ್ಲ ಸರ್, ಅದು ಎಲ್ಲೂ ಹೇಳುವಂಥದ್ದಲ್ಲ, ನಿಮ್ಮ ಹತ್ರ ಮಾತ್ರ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಅದು ನಾನೇನು ಮಾಡಿದೆ, ಹೇಳಿ ಅಂತ ಹೇಳ್ತಾನೆ. ಸೊ ಹಾಗೆ ಹೇಳಿರುವಂತಹ ಘಟನೆ ಇದೆಯಲ್ಲ ಆಫ್ ದಿ ರೆಕಾರ್ಡ್, ತುಂಬ ಆಫ್ ದಿ ರೆಕಾರ್ಡ್ ಆಗಿ ಎಲ್ಲಿ ಬರೀಲಿಕ್ಕಾಗದಿರುವಂಥದ್ದು, ಹೇಳ್ಕೊಳ್ಳಿಕ್ಕಾಗದಿರುವಂಥದ್ದು ಎಲ್ಲ ಹೇಳಿರ್ತಾರೆ ನನ್ನ ಹತ್ರ, ಅವರ ಸೀರಾ ಪರ್ಸನಲ್ ಪ್ರಾಬ್ಲಮ್ಗಳೆಲ್ಲ. ಅದನ್ನೆಲ್ಲ ಮನೆಗೆ ಬಂದ ಕೂಡ ನೋಟ್ ಮಾಡ್ಕೋತಾ ಇದ್ದೆ. ಆ ನೋಟ್ ಮಾಡಿದ್ದೇ 350 ಅಧ್ಯಾಯ ಇತ್ತು. ನಾನು ಆಗ ಹೇಳಿದ್ನಲ್ಲ 350 ಅಧ್ಯಾಯ, ಅದರಲ್ಲಿ 30 ಅಧ್ಯಾಯ ಮಾತ್ರ ತೆಗೆದುಕೊಂಡು ನಮ್ಮ ಆಫ್ ದಿ ರೆಕಾರ್ಡ್ ಮಾಡ್ಕೊಂಡಿದ್ದು. ಸೊ ಅವ್ರದ್ದೇ ಪದ ಆಫ್ ದಿ ರೆಕಾರ್ಡ್, ಅದನ್ನೇ ಟೈಟಲ್ ಇಟ್ಕೊಂಡು ಈ ಪುಸ್ತಕ ಮಾಡಿರೋದು. ಇದರಲ್ಲಿ ತುಂಬ ಆಫ್ ದಿ ರೆಕಾರ್ಡ್ ಇದೆ. ಶಿವಣ್ಣ ಹೇಳಿರೋದು ಇದೆ, ನಮ್ಮ ಕುಮಾರಸ್ವಾಮಿ ಅವ್ರದ್ದಿದೆ, ರಾಧಿಕಾ ಕುಮಾರಸ್ವಾಮಿ ಅವ್ರದ್ದಿದೆ. ಸೊ ಇದೆಲ್ಲ ಸೇರಿಸ್ಕೊಂಡು ಬಂದು ಒಂಥರ ಮಸಾಲೆ ಅಂತ ನಾನು ಹೇಳಿಗೆ ರೆಡಿ ಇಲ್ಲ. ಇದು ಜೀವನದ ವಾಸ್ತವ, ಈ ಗುಟ್ಟು. ಆ ಗುಟ್ಟನ್ನು ನಾನು ರಟ್ಟು ಮಾಡಿದ್ದೀನಿ. ಆ ಪುಸ್ತಕದ ಕೆಲವು ವಿಷಯಗಳನ್ನು ನಾನು ಕ್ರಮೇಣ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಾಗಿ ಒಂದು ಇಂಟ್ರೊಡಕ್ಷನ್ ಆಗಿ ನಾನು ಈ ಪುಸ್ತಕದ ಬಗ್ಗೆ ಒಂದು 4 ಮಾತಾಡಿದ್ದು. ಶಿವಣ್ಣ, ಇದು ಆಫ್ ದಿ ರೆಕಾರ್ಡಿಗೆ ಸಂಬಂಧಪಟ್ಟಿದ್ದಲ್ಲ. ಶಿವಣ್ಣ ಬಗ್ಗೆ, ಶಿವಣ್ಣ ತುಂಬ ಆತ್ಮೀಯರು ನನಗೆ ನಿಜವಾಗಲೂ ನನಗೆ ಗೊತ್ತಿಲ್ಲ ಶಿವಣ್ಣ ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅನ್ನೋದು ಕುತೂಹಲ ಇತ್ತು ನನಗೆ. ಆ್ಯಕ್ಚುಲಿ ಸಾಮಾನ್ಯ ಎಲ್ಲ ಪತ್ರಕರ್ತರಿಗೆ ಇರುವಂಥದ್ದು, ನಾವು ಏನೋ ಬರೆದಿರ್ತೀವಿ, ಆಫ್ ದಿ ರೆಕಾರ್ಡೇ ಬರೆದಿರ್ತೀವಿ, ಕೆಲವು ಅವರಿಗೆ ನೋವಾಗಿರುತ್ತೆ, ಹೇಳ್ಕೊಳ್ಳಿಕ್ಕಾಗಲ್ಲ ಅವರಿಗೆ. ಇಂಥ ಸಂದರ್ಭದಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಹಾಯ್ ಬೆಂಗಳೂರಿಗೆ ಸಂಬಂಧಪಟ್ಟು ಪತ್ರಿಕೆಗೆ ಸಂಬಂಧಪಟ್ಟ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನಾನು ಶುಭಂ ಪುಸ್ತಕ ಬಂತಲ್ಲ, ಬರುವ ಮೊದಲು ಅದರ ಬಗ್ಗೆ ಪ್ಲಸ್ ನನ್ನ ಬಗ್ಗೆ ಒಂದೆರಡು ಮಾತು ಶಿವಣ್ಣ ಹೇಳಿದರೆ ನನಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಶಿವಣ್ಣ ಮನೆಗೆ ಹೋಗಿದ್ದರು. ತುಂಬ ಪ್ರೀತಿಯಿಂದ ಬರಮಾಡಿಕೊಂಡ್ರು, ಪುಸ್ತಕ ನೋಡಿದರು, ಅದರ ಅಧ್ಯಾಯಗಳನ್ನು ಟೈಟ್ಲ್ಗಳೆಲ್ಲ ಓದಿದರು. ಸೊ ಅವರು ಮಾತಾಡಿದ್ದಿದೆಯಲ್ಲ ನನಗೆ ತುಂಬ ಆಪ್ತವಾಗಿ ಕಾಣ್ತು. ತುಂಬ ಅಂದರೆ ತುಂಬ. ಶಿವಣ್ಣ ಮಾತು ಇದೆಯಲ್ಲ, ಮಾತು ಮುತ್ತದು, ಅದು ಮುತ್ತುರಾಜ ಮಗ ಅಲ್ವಾ. ಸೊ ಮಾತೇ ಮುತ್ತು ಶಿವಣ್ಣ. ಅಲ್ಲಿ ಹೇಳಿದ್ದೇನೆಂದರೆ ಒಂದು ಇದು ಮಾತ್ರ ಪಾಯಿಂಟ್ ನನಗೆ ಉಳ್ಕೊಳ್ತು. ಅದಂದರೆ ನನಗೆ ಗಣೇಶ್ ಕಾಸರಗೋಡ ಕಂಡ್ರೆ ಭಯ ಇತ್ತು ಅಂಥೇಳಿ. ಯಾಕೆ ನನಗೆ ಅದು ಮಾತಾಡ್ತಾ ಇರುವಾಗ ಇಲ್ಲಿ ಕ್ಯಾಮರಾದಲ್ಲಿ ರಿಸೀವ್ ಆಗ್ತಾಯಿದೆ, ಏನು ಮಾತಾಡ್ತಿದ್ದಾರೆ ನೆಕ್ಸ್ಟ್ ಅಂತೇಳಿ ಭಯ ಇತ್ತು. ಯಾಕೆಂದರೆ ಆ ರವಿ ಬೆಳಗೆರೆ ಅವರ ಹಾಯ್ ಬೆಂಗಳೂರಿನಲ್ಲಿ ಅದೇನೇನೋ ಬರೀತಾರೆ ಅಂಥೇಳಿ ತುಂಬ ಗಾಸಿಪ್ಗಳೆಲ್ಲ ಬರ್ತಾಯಿತ್ತು. ಸೊ ಇಂಡಸ್ಟ್ರಿ ಬಗ್ಗೆ ವಿರುದ್ಧವಾಗಿ ಎಲ್ಲ ಬರಿತಾಯಿದ್ರು ಅಂಥೇಳಿ ಒಂದು ಮಾತು ಬಂದಿತ್ತು ನನ್ನ ಕಿವಿಗೆ, ಯಾರೋ ಹೇಳಿದರು. ಸೊ ನಾನು ಅದು ಹೌದು ಅಂತ ತಿಳ್ಕೊಂಡಿದ್ದೆ. ಆದರೆ ಗಣೇಶ್ ಅವರನ್ನು ಭೇಟಿ ಆದಮೇಲೆ ನನಗೆ ಗೊತ್ತಾದೇನೆಂದರೆ ಖಂಡಿತ ಹಾಗೇನಿಲ್ಲ. ಗಣೇಶ್ ಕಾಸರಗೋಡವರು ಸ್ವಚ್ಛಾರಿತ್ರದಂಥ ಮನುಷ್ಯ, ಸ್ವಚ್ಛವಾದ ಚಾರಿತ್ರ್ಯ ಇರುವಂಥದ್ದು, ಎಲ್ಲೂ ಹೆಸರು ಕೊಡಿಸ್ಕೊಳ್ಳೋಂಥದ್ದಲ್ಲ. ಅವರು ಆ್ಯಕ್ಚುಲಿ ನನ್ನ ಮನೆಗೆ ಪರ್ಮಿಷನ್ ತೊಗೊಂಡು ಬರಬೇಕಾಗಿಲ್ಲ. ನಾನು ಯಾವತ್ತು ಇರುತ್ತೇನೋ ಅವತ್ತೆಲ್ಲ ರಾಜ್ಯರೋಷವಾಗಿ ಒಳಗೆ ಬರ್ಬೋದು. ಅವರಿಗೆ ಗೇಟ್ ಯಾವತ್ತೂ ಓಪನ್ ಇರ್ತದೆ, ನಮ್ಮ ಮನೆ ಬಾಗಿಲು ಓಪನ್ ಇರ್ತದೆ. ಅಂಥ ಗಣೇಶ್ ಕಾಸರಗೋಡವರು ಈ ಶುಭಂ ಪುಸ್ತಕನ ಬರೆದಿದ್ದಾರೆ. ನಾನು ಅದನ್ನು ಅವ್ರು ಹೇಳಿದ್ದನ್ನು
ಸಾಧ್ಯವಾದರೆ ಪ್ಲೇ ಮಾಡಿ ತೋರಿಸ್ಲಿಕ್ಕೆ ನೋಡ್ತೀನಿ. ಓಕೆ, ಕೇಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ಅದೇ ಶುಭಮ್ ಅಂತ ಒಂದು ಪುಸ್ತಕ ಇಟ್ಕೊಂಡಿದ್ದೀನಿ. ಅಂದರೆ ಇದು ಯಾರು ಬರೆದಿರೋದು ಅಂದರೆ ಯಾರು, ಯಾಕೆ, ಏನು, ಅವರ ಎಕ್ಸ್ಪೀರಿಯನ್ಸ್ ಏನು ಅಂದರೆ ಗಣೇಶ್ ಕಾಸರಗೋಡು ಅವ್ರದ್ದು ಶುಭಮ್. ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಅಂದರೆ ಅವ್ರು ನೋಡಿ, ಅದರಲ್ಲೂ ಒಂದು ವಿಶೇಷತೆ ಏನಂದರೆ ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಅಂತ ಹೇಳ್ತಾರೆ, ಆದರೆ ಹೊಸ ಸಿನಿಮಾದ ಕೊನೆಯ ಫ್ರೇಮ್ ಅಂತ ಹೇಳಲ್ಲ. ಯಾಕಂದರೆ ಇನ್ನೂ ಆ ಜರ್ನಿ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಒಳ್ಳೆ ಥಾಟ್ ಇದು. ಆ್ಯಂಡ್ ಈ ಥಾಟ್ ಮೂಲಕ ನಾನು ಗಣೇಶ್ ಕಾಸರಗೋಡು ಯಾವತ್ತಿಂದ ಅಂತ ಹೇಳಿದ್ರೆ ಐ ಥಿಂಕ್ ಸುಮಾರು ವರ್ಷಗಳಿಂದ, ಆಲ್ಮೋಸ್ಟ್ ನನ್ನ ಇಂಡಸ್ಟ್ರಿ ಕರಿಯರ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ನಾನು ಗಣೇಶ್ ಕಾಸರಗೋಡು ನೋಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಅವರು ಹಾಯ್ ಬೆಂಗಳೂರು ಅದು ಅವಾಗ ಅಲ್ಲಿ ಅವರು ಒಂದು ಇದನ್ನು ಬರೀತಾರೆ, ಒಂದು ಕಾಲಮ್ನ ಬರೀತಾರೆ. ಸೊ ಅವಾಗಿಂದ ನಮಗೆ ಸ್ವಲ್ಪ ಹಾಯ್ ಬೆಂಗಳೂರು ಸ್ವಲ್ಪ ಭಯ ಇತ್ತು, ಏನಪ್ಪ ಹೆಂಗೆ ಅವರು ತುಂಬ ಬರೀತಾರೆ. ರವಿ ಬೆಳಗೆರೆ ಪೇಪರ್ ಬೇರೆ, ಅವರು ರವಿ ಬೆಳಗೆರೆ ಅವ್ರ ಆತ್ಮೀಯರು, ಒಂದು 30 ವರ್ಷದಿಂದ ಆತ್ಮೀಯರಿಂದ. ಸೊ ಅಲ್ಲಿ ಇದಾದಾಗ ನಮ್ಗೆ ಸ್ವಲ್ಪ ಭಯ ಇರ್ತಿತ್ತು ಅವಾಗ. ಗಣೇಶ್ ಕಾಸರಗೋಡು ಸ್ವಲ್ಪ ಭಯ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಪ್ಪ, ಈ ಪ್ರೆಸ್ನವ್ರು ಹೆಂಗೆ ಏನು ಬೇಕಾರೆ. ಬಟ್ ಆಮೇಲೆ ಆ್ಯಸ್ ಎ ಹ್ಯೂಮನ್ ಮಾತಾಡಿದಾಗ ನಮ್ಮ ಜೊತೆಲಿ ಅವರು ಅಪ್ಪಾಜಿ ಮಗ ಅಂತಲ್ಲ, ಶಿವಣ್ಣ ಅಂತಾನೆ. ಯಾಕೆ ಅಪ್ಪಾಜಿ ಅಂದರೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ, ಬಟ್ ಶಿವಣ್ಣ ಅಂತ ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ. ಅದು ನನ್ನ ಭಾಗ್ಯ. ನಾನು ಆ ಥರ ಒಂದು ಹೆಸರು ನನಗೆ ಸಿಕ್ಕಿರೋದಕ್ಕೆ ಭಾಗ್ಯ. ಬಿಕಾಸ್ ಅವರು ನಮ್ಮ ಜೊತೆ ಮೂವ್ ಮಾಡಿದಂಥ ಒಂದು ರೀತಿ ಗಣೇಶ್ ಕಾಸರಗೋಡು ಎಲ್ಲೋ ಒಂದು ಕಡೆ ನನಗೆಲ್ಲೋ ಒಂದು ಅವ್ರು ದೊಡ್ಡಣ್ಣ ಇರ್ಬೋದೇನೋ, ಅವ್ರು ನನ್ನ ಒಂದು ತಮ್ಮನ ರೂಪಲ್ಲಿ ನೋಡಿರ್ಬೋದೇನೋ. ಐ ಥಿಂಕ್ ಇಟ್ ವಾಸ್ ಸೋ ದಿಸ್ ಒನ್. ಆಮೇಲೆ ನಾವು ಏನೇ ಮಾತಾಡಿದ್ರು, ಏನೇ ಒಂದು ವಿಷಯ ಬಂದ್ರೂ ಅಲ್ಲಿ ನಮ್ಮನ್ನು ಹೆಂಗೆ ತಿದ್ತಾ ಇದ್ರು. ಐ ಥಿಂಕ್ ಅನದರ್ ಟೀಚರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ನೋ ಮ್ಯಾಟರ್ ವಾಟ್ ಇಸ್ ದ ಏಜ್ ಡಿಫ್ರೆನ್ಸ್ ಏನೇ ಇರ್ಬೋದು, ಬಟ್ ಮಾತಾಡ್ಬೇಕಾದ್ರೆ ಆತ್ಮೀಯತೆ ಅನ್ನೋದಿದೆಯಲ್ಲ, ಎಲ್ಲೋ ನಾವು ಒಂದು 40 ವರ್ಷದಿಂದ ಫ್ರೆಂಡ್ಸ್ ಏನೋ ಅನ್ನಂಗೆ ಒಂದು ಆತ್ಮೀಯತೆ ಇತ್ತು ಗಣೇಶ್ ಕಾಸರಗೋಡು ಹತ್ರ. ಐ ಥಿಂಕ್ ಬೇಸಿಕ್ಲಿ ವೆರಿ ನಾಲೆಜಬಲ್ ಪರ್ಸನ್. ಆ್ಯಂಡ್ ಸಿನಿಮಾ ಬಗ್ಗೆ ಇರ್ಬೋದು, ಯಾಕಂದರೆ ಅವರು ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ 60 ವರ್ಷ, ಆಲ್ಮೋಸ್ಟ್ ಒಂದು 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅವರು ಸಿನಿಮಾದಲ್ಲಿ ಆಗಲಿ, ಹಾಗೂ ಈ ಒಂದು ಜರ್ನಲಿಸಮ್ಲಿ ಒಂದು 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಐ ಥಿಂಕ್ ನಮಗಿಂತ 7 ಇಯರ್ಸ್ ಸೀನಿಯರ್, ನಮ್ಮದು 33 ಇಯರ್ಸ್ ಆಗಿದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ವರ್ಷದಿಂದ, ಅಪ್ಪಾಜಿ ಕಾಲದಿಂದ ಹಿಡಿದು ಅಪ್ಪಾಜಿ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ದೆನ್ ಅದಕ್ಕೆ ಮುಂಚೆ ಕಲ್ಯಾಣ್ ಕುಮಾರ್, ಆಲ್ಮೋಸ್ಟ್ ಈಸ್ ಬೀನ್ ಸೀಯಿಂಗ್ ನರಸಿಂಹರಾಜ್ ಅವರು ಇರ್ಬೋದು, ಇಲ್ಲಾಂದರೆ ಬಾಲಕೃಷ್ಣ ಅವರು, ಸಾಕಷ್ಟು ಕಲಾವಿದರನ್ನ ನೋಡಿ, ಸಾಕಷ್ಟು ಒಂದು ನಮ್ಮ ಆರ್ಟ್ಲಿ ನಮ್ಮ ಒಂದು ಏನಂತೀವಿ ಒಂದು ಕಲೆಯ ಒಂದು ಯಾವಾಗ ಒಂದು 40 ವರ್ಷದಿಂದ ಏನು ಕಲೆ ಇದೆ, ಫ್ರಮ್ ಆಲ್ಮೋಸ್ಟ್ 1980ಸ್ಲಿಂದ ಐ ಥಿಂಕ್ ಹಿ ಹಸ್ ಬೀನ್ ಸೀಯಿಂಗ್ ದ ಇಂಡಸ್ಟ್ರಿ. ಆ್ಯಂಡ್ ಸಿನಿಮಾದ ಬಗ್ಗೆ ಇರ್ಬೋದು, ಇಲ್ಲ ಪೊಲಿಟಿಕಲ್ ಲೈನ್ ಇರ್ಬೋದು, ಐ ಥಿಂಕ್ ಸಾಕಷ್ಟು ವಿಷಯಗಳನ್ನ ಅವರು ಹೇಳಿ ಬಂದಿರೋರು. ಅದ್ರ ಜೊತೆಯಲ್ಲಿ ನಮ್ಮ ಒಂದು ಅವ್ರ ಜೊತೆಲಿ ಒಂದು ಸಂಬಂಧ ಇದೆಯಲ್ಲ, ಐ ಥಿಂಕ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಅವ್ರ ಜೊತೆ ಮಾತಾಡೋದೇ ಚೆಂದ. ಒಂದು ಕತೆ ಬೇರೆ ಅವ್ರ ಪಾಪ. ಆಮೇಲೆ ಎನ್ಕರೇಜ್ಮೆಂಟ್ ಫಾರ್ ಯಂಗ್ಸ್ಟರ್ಸ್, ಅಂದರೆ ಒಂದು ಕತೆ ಚೆನ್ನಾಗಿದ್ದರೆ ಅದನ್ನು ಒಂದು ಹೇಳೋದು. ಒಂದು ಕತೆನ ಹೇಳಿದ್ರು, ಹೆಬ್ಬೆಟ್ಟು ಅಂತ ಒಂದು ಕತೆ ಅವರು ಫ್ರೆಂಡ್ ಮೂಲಕ ಹೇಳಿಸಿದ್ರು. ಪಾಪ ಅವ್ರಿಗೂ ಯಾವತ್ತೂ ನಾವು ಕೇಳಿದ ಕತೆನ ಅವಾಗವಾಗ ಅವ್ರು ನೆನಪಿಸೋದು. ಯಾಕಂದರೆ ನಾನು ಒಂದೊಂದು ಸತಿ ಏನಾಗ್ತಿದೆ, ತುಂಬ ಬ್ಯುಸಿಯಾಗಿರೋದು, ಒಂದು ಸತಿ ಮರವು ಜಾಸ್ತಿಯಾಗಿ ಮರ್ತು ಬಿಟ್ಟಿರ್ತೀನಿ. ಬಟ್ ಅವ್ರು ಅವಾಗವಾಗ ಜ್ಞಾಪಿಸ್ತಾ ಇರ್ತಾರೆ, ಬೇಜಾರು ಮಾಡ್ಕೊಳ್ದೆ ಅವ್ರು ಜ್ಞಾಪಿಸ್ತಾ ಇರ್ತಾರೆ. ಅಂದರೆ ಏನಪ್ಪ ಶಿವಣ್ಣ ನನ್ನ ಮಾತು ಕೇಳಲಿಲ್ವಲ್ಲ ಅಂತ ಆಮೇಲೆ, ಅಂದರೆ ಶಿವಣ್ಣ ಎಲ್ಲೋ ನಮ್ಮವ್ರು ಎಲ್ಲೋ ಒಂದು ಕಡೆ ಓಕೆ ಒಂದು ಮರ್ತಿರ್ಬೋದೇನೋ, ಜ್ಞಾಪಿಸೋಣ ಅದಿದ್ದಿಲ್ಲ. ಅದು ದಟ್ ವಾಸ್ ಅ ಗುಡ್ ನೇಚರ್. ಅವ್ರಿಗೆ ನನ್ನ ಮಾತು ಕೇಳಲಿಲ್ವಲ್ಲ ಅಂತ ಒಂದು ಆ ಜಂಬ ಅನ್ನೋದು ಯಾವತ್ತೂ ನಾನು ಕಂಡಿಲ್ಲ. ಅದು ನನಗೆ ಭಾಳ ಖುಷಿಯಾದ ವಿಷಯ. ಅದು ಆತ್ಮೀಯತೆ ಅಂದರೆ ಅದಿರಬೇಕು. ಅದು ಹೇಳಿದ ತಕ್ಷಣ ಮಾಡಿಬಿಡ್ಬೇಕು ಅನ್ನೋ ಒಂದು ಮನೋಭಾವ ಇಲ್ಲದೇ ನಮ್ಮ ಫ್ರೆಂಡ್ಶಿಪ್ ಮೂಲಕ ಹೆಂಗೆ ನಾವು ಒಂದ್ಸತಿ ಅನ್ಕೋತೀವಿ ಅವ್ರ ಹತ್ರ ಹೆಂಗೆ ಕೆಲಸ ತಗೋಬೇಕು, ಇಲ್ಲ ಅವ್ರ ಹತ್ರ ಹೆಂಗೆ ಮನವೊಲಿಸ್ಕೋಬೇಕು ಅನ್ನೋ ಆ ಥರ ಒಂದು ಒಳ್ಳೆಯ ಒಂದು ಸ್ವಭಾವ ಇರೋದ್ರಿಂದ ಇವತ್ತು ಒಂದು 40 ಇಯರ್ಸ್ನ ಒಂದು ಪೂರೈಸೋ ಒಂದು ಜವಾಬ್ದಾರಿ ಇದೆ. ಈ 40 ಇಯರ್ಸ್ ಎಲ್ಲ ಇನ್ನೂ ಆಗಲಿ, ದೇವ್ರು ಎಷ್ಟು ಮಟ್ಟಿಗೆ ಸ್ಟ್ರೆಂತ್ ಕೊಡ್ತಾನೋ. 75 ವರ್ಷ ಆಗ್ಬೋದು, ಇವಾಗೇನು 50 ವರ್ಷಕ್ಕಿಂತ 10 ವರ್ಷ ಇದೆ, ನೋ ಪ್ರಾಬ್ಲಮ್, ಬೇಗ ಮುಗಿಸ್ತಾರೆ. ಅದಾದಮೇಲೆ ಇನ್ನೊಂದು 25 ವರ್ಷ ಆಗ್ಬಿಟ್ಟು 75 ವರ್ಷ ಆಗುತ್ತೆ. ನೋಡೋಣ, ಆಯುಷ್ ಜಾಸ್ತಿ ದೇವ್ರು ಕೊಟ್ಟರೆ ಅವ್ರು ಖಂಡಿತ ಸದಾ ಅವ್ರು ಯಾವಾಗಲೂ ಆಯುಷ್ಮಾನ್ ಭವಾಗಿರಲಿ ಅವರು ಅಂತ ಹೇಳ್ಬಿಟ್ಟು ನಾನು ಅನಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ವೆರಿ ಕ್ಲೋಸ್ ಫ್ರೆಂಡ್, ವೆರಿ ಕ್ಲೋಸ್ ಟೀಚರ್. ಆ್ಯಂಡ್ ಇದನ್ನು ಬರಿತಾರಿ ಈ ಏನು ಶುಭಮ್ ಅನ್ನೋ ಏನೋ ಒಂದು ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಅಂತ ಏನೊಂದು ಕ್ಯಾಪ್ಷನ್ ಕೊಟ್ಟಿದ್ರು, ಅದು ಸಕ್ಸಸ್ಫುಲ್ ಆಗಲಿ. ಎಸ್. ಸೊ ನೋಡಿದಿರಲ್ಲ ಶಿವಣ್ಣ ಏನು ಮಾತಾಡಿದ್ರು ಅಂತೇಳಿ, ಮತ್ತು ನಾನು ಅದನ್ನು ವಿವರಿಸಬೇಕಾಗಿಲ್ಲ. ನನ್ನ ಇದೇನಂತ ಪ್ರಾಬ್ಲಮ್ ಏನಂದರೆ,
ಬೇರೆ ಬೇರೆ ವ್ಯಕ್ತಿಗಳು, ಸಿನಿಮಾ ಚಿತ್ರರಂಗದ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ತಮ್ಮ ಒಳಗೆ ತುಂಬಿಸ್ಕೊಂಡಿದ್ದಾರೆ. ಅಂದರೆ ನಾನು ಅಲ್ಲದಿರೋದನ್ನು ಅದಕ್ಕೆ ತುಪ್ಪ ಹಾಕಲಿಕ್ಕೆ, ಆ ಬೆಂಕಿಗೆ ತುಪ್ಪ ಹಾಕಲಿಕ್ಕೆ ಸಾಕಷ್ಟು ಜನ ಇರ್ತಾರೆ. ಅಂದರೆ ಗಣೇಶ್ ಹಾಕ್ಕೊಂಡಿದ್ರೆ ಹೀಗೆ ಕೋಪಿಷ್ಟ, ಭಯಂಕರ ದುರ್ವಾಸ ಮುನಿ, ಜಮದಗ್ನಿ ಇತ್ಯಾದಿ ಯಾವುದೂ ಅಲ್ಲ. ನೀವು ನನ್ನ ಸ್ನೇಹಿತರಾದರೆ, ನೀವು ಯಾವತ್ತಿದ್ರೂ ನನ್ನ ಸ್ನೇಹಿತರೆ. ಶಿವಣ್ಣ ಹಾಗೆ. ಸೊ ನನ್ನ ಬ್ರದರ್ ಅವರು. ಶಿವಣ್ಣ ಹೇಳಿರೋ ಮಾತು ಕೇಳಿದ್ರಲ್ಲ, ನನ್ನ ಬ್ರದರ್ ಇದ್ದಂಗೆ. ಯಾವತ್ತಿದ್ದರೂ ಕೂಡ ಅವರು ನನಗೆ ಬ್ರದರೇ. ಅವರಿಂದ ನಾನು ತುಂಬ ಕಲ್ತಿದ್ದೇನೆ. ಅವರು ತಮ್ಮ ಸೋದರ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿದ್ದಾರೆ. ಸೊ ಈ ಸಮಾರಂಭಕ್ಕೆ ನಾನು ಹೋಗಬೇಕು, ಬರ್ತೀನಿ ಅಂತೇಳಿ ಆಗ ಶುಭಂ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಅವರನ್ನು ಆಹ್ವಾನ ಮಾಡಿದಾಗ ಹೇಳಿದ ಮಾತಿದ್ದನು. ಅಲ್ಲಿ ಅದು ಶುಭಂ ಬಿಡುಗಡೆ ಆಯಿತು. ಬಿಡುಗಡೆ ಆದಾಗ ಅಲ್ಲಿ ಎರಡು ಧ್ರುವನ ನಾನು ಸೇರಿಸ್ಕೊಂಬಿಟ್ಟೆ. ಒಂದು ಸುದೀಪ್, ಇನ್ನೊಬ್ಬರು ರವಿ ಬೆಳಗೆರೆ, ಮತ್ತೊಬ್ಬರು ತಾರಾ ಮೇಡಮ್, ನಟಿ ತಾರಾ ಮೇಡಮ್. ಸೊ ಇವರು ಮೂವರು ಸೇರಿಕೊಂಡು ಬಿಡುಗಡೆ ಮಾಡಿದ್ದು. ಆಮೇಲೆ ಪೂರ್ತಿ ಇಂಡಸ್ಟ್ರಿ ಆ ಸಮಾರಂಭಕ್ಕೆ ಹಾಜರಾಗಿತ್ತು. ಪೂರ್ತಿ ಹಿರಿಯರಿಂದ ಹಿಡಿದು ಕಿರಿಯರು ಎಲ್ಲರೂ. ಅವರಲ್ಲಿ ಕೆಲವರೆಲ್ಲ ಇಲ್ಲ, ಈಗ ತೀರ್ಕೊಂಡ್ಬಿಟ್ಟಿದ್ದಾರೆ. ಇದು ಶುಭಂ ಕತೆ. ಆಫ್ ದಿ ರೆಕಾರ್ಡಿಗೆ ಸಂಬಂಧಪಟ್ಟು ಶಿವಣ್ಣ ಹೇಳಿರೋದೇನೆಂದರೆ, ಆಫ್ ದಿ ರೆಕಾರ್ಡು ಇದೆಲ್ಲ ಬರೀತಾರೆ ಅಂಥೇಳಿ ತುಂಬ ಜನ ಮುನ್ಸಿಕೊಂಡಿದ್ದಾರೆ, ಮಾತು ಬಿಟ್ಟಿದ್ದಾರೆ. ಈ ಪುಸ್ತಕ ಬಂದ ಮೇಲೆ ಫೋನ್ ಮಾಡಿ ಸಿಕ್ಕಾಪಟ್ಟೆ ಬೈದಿದ್ದಾರೆ, ಸಿಕ್ಕಾಪಟ್ಟೆ ಬುದ್ಧಿವಾದ ಹೇಳಿದ್ದಾರೆ. ಇನ್ನೂ ಕೆಲವರು ಸಿಕ್ಕಾಪಟ್ಟೆ ಒಳ್ಳೆ ಮಾತನ್ನು ಹೇಳಿದ್ದಾರೆ. ನನಗೆ ಆಶ್ಚರ್ಯ ಏನಂದರೆ, ಆ ಒಳ್ಳೆ ಮಾತುಗಳು ಎಷ್ಟು ಚಂದದಲ್ಲಿ ಮಾತಾಡ್ತಾರೆ ಅಂದರೆ, ಬಿಡುಗಡೆ ಆದ ಮಾರನೇ ದಿವಸ ಅದು ಗಾಸಿಪ್ಪ ಅಲ್ಲ, ಈ ಪುಸ್ತಕ ಸಪ್ನಾದಿನ ತಗೊಳ್ಳಿಕ್ಕೆ ಜನ ಪದೇ ಬರ್ತಾಯಿದ್ರು. ಇದನ್ನು ದೊಡ್ಡಗೌಡರು ಹೇಳಿದ್ದಾರೆ. ಪದೇ ಬಂದು ಪರ್ಚೇಸ್ ಮಾಡ್ತಾಯಿದ್ರು. ಅಲ್ಲಿ ಮುಗೀತು. ಮತ್ತೆ ವಾಪಸ್ ನನ್ನನ್ನು ತರಿಸಿದ್ರು ಪುಸ್ತಕವನ್ನು. ಪುಸ್ತಕ ತರಿಸಿ ಅದ್ರ ಬಗ್ಗೆ ಜನ ಮಾತಾಡುವಂಗೆ ಮಾಡಿದರು. ಸೊ ಇದೆಲ್ಲ ನನಗೆ ಹೇಳಿದೆ ಯಾರಂದರೆ, ಕುಮಾರಸ್ವಾಮಿಯವರು ಈ ಪುಸ್ತಕವನ್ನು ತರಿಸ್ಕೊಂಡ್ರು. ಅಲ್ಲಿ ರಾಧಿಕಾ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿಯವರು ಇವರ ಬಗ್ಗೆ ಒಂದು ಆಫ್ ದಿ ರೆಕಾರ್ಡ್ ಬರುತ್ತೆ. ಸೊ ಕುಮಾರಸ್ವಾಮಿ ಅವರಿಗೆ ಇಂಥ ಒಂದು ಪುಸ್ತಕ ಬಂದಿದೆ, ಒಂದು ಕುತೂಹಲ. ಆ ಕುತೂಹಲಕ್ಕಾಗಿ ಅವರ ಪ್ರೆಸ್ ಸೆಕ್ರೆಟ್ರಿ ಸದಾನಂದ ಅಂತ ಇದ್ದರು, ಈಗಿಲ್ಲ ಅವರು. ಅವರು ಯಾರನ್ನ ಕಳಿಸಿ ಸಪ್ನಾ ಬುಕ್ ಹೌಸಿಂದ ಒಂದು ಬುಕ್ಕು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅಷ್ಟು ಕುತೂಹಲ ನನಗೆ. ಎಲ್ಲಿ ಕುಮಾರಸ್ವಾಮಿಯವರು ಅವರ ಪ್ರೀತಿಯನ್ನು ನಾನು ಕಳ್ಕೊಳ್ತೇನೋ, ಅವರ ವಿಶ್ವಾಸನ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಒಂದು ಸಣ್ಣ ಆತಂಕ ಇತ್ತು. ಬಟ್ ಹಾಗೇನಾಗಿಲ್ಲ. ಇವತ್ತಿಗೂ ಎಲ್ಲಾದರೂ ಸಿಕ್ಕಿದ್ರೆ, ಬ್ರದರ್ ಹೇಗಿದ್ದೀರಿ, ಎಷ್ಟು ದಿವಸ ಆಯ್ತು ನೋಡಿದೆ ಅಂತೇಳಿ ಕುಮಾರಸ್ವಾಮಿ ಅವರು ನನ್ನ ಹತ್ರ ಮಾತಾಡೋದಿದೆ. ಇದನ್ನು ಯಾವುದು ಆಫ್ ದಿ ರೆಕಾರ್ಡ್ ಐಟಮ್ ಏನಿತ್ತು, ಅಧ್ಯಾಯ ಏನಿತ್ತು, ಅದರ ಬಗ್ಗೆ ಯಾವತ್ತೂ ಒಂದು ಅಕ್ಷರ ನನ್ನ ಹತ್ರ ಮಾತಾಡಿದ್ದಿಲ್ಲ ಕುಮಾರಸ್ವಾಮಿಯವರು. ಆಮೇಲೆ ನಮ್ಮ ಜಗದೀಶ್, ಹೇಗೆ ಹೇಳಲಿ ಅದನ್ನು, ಚೆನ್ನಾಗಿದ್ದಾರೆ, ಅವರ ಕುಟುಂಬ ಚೆನ್ನಾಗಿದೆ. ವಿಜಯಲಕ್ಷ್ಮಿ ಸಿಂಗ್ ನನಗೆ ಈಗಿಂದಲ್ಲ, ಸುಮಾರು 35 ವರ್ಷದಿಂದ ಅವರ ಪರಿಚಯ. ನನ್ನ ಸಿಸ್ಟರ್ ಇದ್ದಾಗೆ ಆಕೆ. ಆಮೇಲೆ ಮಕ್ಕಳು, ಸಣ್ಣ ಪುಟಾಣಿ ಮಕ್ಕಳಿಂದ ಹಿಡಿದು ಇವತ್ತಿನವರೆಗೆ ನಾನು ಅವರನ್ನು ಬಲ್ಲೆ, ಆ ಇಡೀ ಕುಟುಂಬ ಬಲ್ಲೆ. ರಾಜನ್ ಸಿಂಗ್ ಬಾಬು ಆಗಲಿ, ಆದಿತ್ಯ ಆಗಿರಲಿ, ಅಥವಾ ಇಡೀ ಕುಟುಂಬ, ಅವರ ಮಹಾತ್ಮ ಪಿಕ್ಚರ್ಸ್, ಎಲ್ಲದರ ಬಗ್ಗೆ ನಾನು ಬರೆದಿದ್ದೀನಿ. ನನಗೆ ಗೊತ್ತು. ರಾಜನ್ ಸಿಂಗ್ ಬಾಬು ಅಂತೂ ನನ್ನ ತುಂಬ ಆತ್ಮೀಯ ಮಿತ್ರರು, ಮತ್ತು ಅವರ ಮೇಲೆ ನನಗೆ ವಿಪರೀತವಾದ ಗೌರವ ಇದೆ. ಅಂದರೆ ಅವ್ರದ್ದು ಅಷ್ಟೇ. ನಾನು ಫೋನ್ ಮಾಡಿದಾಗೆಲ್ಲ ಎಲ್ಲೇ ಇಂಥ ಯಾವ ಮೀಟಿಂಗ್ನಲ್ಲಿದ್ದರೂ ಕೂಡ ಎತ್ಕೊಳ್ತಾರೆ. ಅದನ್ನೆಲ್ಲ ಬರೆದುಬಿಟ್ಟೆ. ಅಂದರೆ ಜಗದೀಶ್ ಯಾಕೆಂದರೆ ಹೆಂಗೆ ಹೇಳೋದು, ಅವರು ಅವೊಂದು ಮೊದಲಿನ ಫಸ್ಟ್ ಮದುವೆ ಆಗಿತ್ತು. ಅದರ ಕಥೆಯನ್ನು ನನಗೆ ಹೇಳಿದ್ದರು ಅವರು, ಆಫ್ ದಿ ರೆಕಾರ್ಡ್ ಅಂತೇಳಿ. ಆ ಮದುವೆ, ಅಲ್ಲಿ ಒಂದು ಒಬ್ಬಳು ಮಗಳು ಇರೋದು, ಈ ಎಲ್ಲ ಕಥೆ ನಂತರ ಕೂತ್ಕೊಂಡು ಸೇಮ್ ಆಫ್ ದಿ ರೆಕಾರ್ಡು. ಗಣೇಶ್ ಅವರೇ, ನನಗೇನೋ ಹೇಳಬೇಕು ಅಂತ ಅನ್ನಿಸ್ತು. ಅಂದರೆ ಅದು ಪಾರ್ಟಿ ನಂತರ ಗೊತ್ತಾಯ್ತಲ್ಲ, ಪಾರ್ಟಿಯ ನಂತರ ಈ ಆಫ್ ದಿ ರೆಕಾರ್ಡೆಲ್ಲ ಹೇಳಲಿಕ್ಕೆ ಅವರಿಗೆ ಸ್ಫೂರ್ತಿ ಬರೋದು. ಹೇಳಿದರು, ಅದನ್ನು ನಾನು ಹಾಗೇ ಬರೆದಿದ್ದೆ. ಸೊ ಒಂದು ದಿವಸ ಫೋನ್ ಮಾಡಿದರು.
ಫೋನ್ ಮಾಡಿ ಮಾತಾಡಿದರೆ ಓಕೆ, ಆದರೆ ಹಾಗೆ ಮಾಡಿಲ್ಲ. ತುಂಬ ತುಂಬ ಕೆಟ್ಟದಾಗಿ ಕೆಟ್ಟ ಪದಗಳಿಂದ ನಿಂದಿಸಿದರು ನನ್ನನ್ನು. ನಾನು ಕೇಳಿದ್ದಿಷ್ಟೇ, ಬರೆದಿರೋದು ನಿಮಗೆ ಅದರ ಒಬ್ಜೆಕ್ಷನ್ ಇದ್ದರೆ ಹೇಳಿ, ಬಟ್ ಬರೆದಿರೋದು ಸುಳ್ಳ ಸತ್ಯನ ಅಂತೇಳಿ ಅದು ಮೊದಲು ಕ್ಲಿಯರ್. ಇಲ್ಲ ಎಲ್ಲ ಸತ್ಯವನ್ನು ಬರೆದಿದ್ದೀರಿ, ಆ ಸತ್ಯನೇ ನನಗೆ ಸಮಸ್ಯೆ ಆಗಿದ್ದು ಒಂದು ಮಾತು ಹೇಳಿದ್ದು ಸಾಕು ನನಗೆ ಅದು. ಹೀಗೆ ಜೈ ಜಗದೀಶ್. ಆಮೇಲೆ ತುಂಬ ಜನ ಇಡೀ ಇಂಡಸ್ಟ್ರಿನೇ, ಆಲ್ಮೋಸ್ಟ್ ಇಂಡಸ್ಟ್ರಿನೇ, ತುಂಬ ಜನ ಇಂಡಸ್ಟ್ರಿ ಮಂದಿ ಏನು ಹೇಳಿದಂದರೆ, ಸರ್ ಅದು ಅಂದರೆ ಆ ವ್ಯಕ್ತಿಗಳ ಐಟಮ್ ಏನಿದೆಯೋ, ಅಧ್ಯಾಯ ಏನಿದೆಯೋ ಅವರು ಓದಿ, ಸರ್ ತುಂಬ ಚೆನ್ನಾಗಿ ಬರೆದಿದೆ ಸರ್, ಅವ್ರ ವಿರುದ್ಧ ಇದೆ, ನಾನು ಅವ್ರ ವಿರುದ್ಧನೇ ಬರೆದಿದ್ದೀನಿ, ಬಟ್ ಅವರು ಹೇಳಿದ್ದನ್ನೇ ಬರೆದಿದ್ದೀನಿ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಅದು ಯಾವ ಥರ ನೀವು ನೆರೆಸ್ಟ್ ಮಾಡಿದ್ದು ನನಗೆ ಗೊತ್ತಾಗಲ್ಲ, ಆ ಕಡೆ ತೂಗ್ತೀರಿ, ಆ ಕಡೆ ಮಗುವನ್ನು ಚಿಮ್ತೀರಿ, ಆ ಥರ ಇದೆ ಅದರ ಶೈಲಿ. ಸೊ ನನಗೆ ತುಂಬ ಖುಷಿಯಾಯಿತು ಅಂತ. ಸುಮಾರು ಒಂದು 80% ಜನ ಇದಕ್ಕೆ ಸಂಬಂಧಪಟ್ಟು ಮಾತಾಡಿದ್ದು ತುಂಬ ಒಳ್ಳೆಯ ಪುಸ್ತಕ ಅಂತ. ನೆಕ್ಸ್ಟ್ ಯಾವುದು ಬರ್ತದೆ ಅಂಥೇಳಿ, ಅಥವಾ ಇದನ್ನು ರೀಪ್ರಿಂಟ್ ಮಾಡ್ತೀರಾ ಸರ್ ಅಂತೇಳಿ. ನಾನು ಇದನ್ನು ಯಾರಿಗೆ ಕೊಟ್ಟಿಲ್ಲ, ಇದು ನನ್ನ ಅಮ್ಮ ಪ್ರಕಾಶನದ ಪ್ರೊಡಕ್ಷನ್. ಯಾಕಂದರೆ ಈ ಸಬ್ಜೆಕ್ಟ್ ಇಟ್ಕೊಂಡು ಹೋದರೆ ಯಾರೂ ಪ್ರಿಂಟ್ ಮಾಡಲ್ಲ, ನನಗೆ ಗೊತ್ತು. ನಾನೇ ಇದರ ರಿಸ್ಕ್ ತೊಗೊಳ್ತೇನೆ ಅಂತೇಳಿ ನಾನೇ ಪ್ರಿಂಟ್ ಮಾಡಿದ್ದು ಅಮ್ಮ ಪ್ರಕಾಶನದಲ್ಲಿ. ಸೊ ನಮ್ಮ ಗೆಳೆಯರು ಪರಶಿವಪ್ಪ, ಸ್ನೇಹ ಬುಕ್ ಹೌಸ್ನ ಪರಶಿವಪ್ಪ, ಅವರು ಸೇಲ್ ಮಾಡಿದ್ದಾರೆ. ಅವರು ಬೇರೆ ಬೇರೆ ಬುಕ್ ಸ್ಟಾಲಿಗೆ ಕಳಿಸಿ ಸೇಲ್ ಮಾಡಿ, ನಾನು ಡೈರೆಕ್ಟಾಗಿ ಎಲ್ಲೂ ಇನ್ವಾಲ್ವ್ ಆಗಲಿಕ್ಕೆ ಹೋಗಿಲ್ಲ. ಸೊ ಅವರೇ ಸಪ್ನ ಬುಕ್ ಹೌಸಿಗೆ ಕೊಟ್ಟು ಅದನ್ನು ಸೇಲ್ ಮಾಡುವಂಗೆ ಮಾಡಿದ್ದು. ಯಾಕೆ ಅಂದರೆ ಬೇರೆ ಯಾರು ಪ್ರಕಾಶಕರು ಯಾರಿದ್ದಾರೆ ಅವರು ಸರಿಯಾಗಿ ದುಡ್ಡು ಕೊಡಲ್ಲ. ನಾನು ಕಂಡ ತುಂಡವಾಗಿ ಹೇಳ್ತೀನಿ, 2 ವರ್ಷ 1 ವರ್ಷ ಕೇವಲ 3,000 4,000 ಬೇಕಾಗಿ ಇದು ಕಾಯೋದು, ಫೋನ್ ಮಾಡೋದು, ಅವ್ರ ಥರ ರಿಕ್ವೆಸ್ಟ್ ಮಾಡೋದು, ಹಲ್ಲು ಗಿಂಜೋದು, ಇದೆಲ್ಲ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಅಮ್ಮ ಪ್ರಕಾಶನದಲ್ಲಿ ನಾನು ಇದನ್ನು ಪ್ರಿಂಟ್ ಮಾಡಿದ್ದು. ಅದು ಏನು ಬಂತೋ ಹೋಯ್ತೋ ಅದೆಲ್ಲ ಅಮ್ಮ ಪ್ರಕಾಶನದ್ದು ಮತ್ತು ನನ್ನ ಸ್ವಂತದ್ದು. ಇದು ಆಫ್ ದಿ ರೆಕಾರ್ಡ್ ಪುಸ್ತಕಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್. ಇನ್ನು ಈ ಆಫ್ ದಿ ರೆಕಾರ್ಡ್ನಲ್ಲಿ ಏನೇನಿದೆ ಯಾರಿಗೂ ಸಿಗಲ್ಲ ಈ ಪುಸ್ತಕ. ಯಾರು ಆಗ ಪರ್ಚೇಸ್ ಮಾಡಿದಾರೋ ಅವರ ಕೈಲೇ ಮಾತ್ರ ಇರ್ತದೆ ಇದು. ಆದ್ದರಿಂದ ಇದರ ಒಂದೊಂದೇ ಅಧ್ಯಾಯವನ್ನು ನಾನು ಹೇಗೆ ಹೇಳ್ತೇನೆ ಅಂತ ಗೊತ್ತಿಲ್ಲ. ಇನ್ನು ಕ್ಯಾಮ್ರಾ ಮುಂದೆ ಬಂದಾಗಲೇ ನನಗೆ ಏನು ಹೇಳಬೇಕು ಅಂತ ಐಡಿಯಾ ಹೊಳಿತಾ ಇರ್ತದೆ. ಅಂದರೆ ಇದರಲ್ಲಿ ಬಂದಿರೋದಂತ ಮಾತ್ರ ಆಫ್ ದಿ ರೆಕಾರ್ಡ್ ಪುಸ್ತಕದಲ್ಲಿ ಏನೇನು ಬಂದಿದೆಯೋ ಅದನ್ನು ಚಿಕ್ಕದಾಗಿ ಸರಳವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಅದು ಒಂದು ಸಂಚಿಕೆಯಲ್ಲಿ, ಒಂದು ಅರ್ಧ ಗಂಟೆಯ ಒಂದು ಸಂಚಿಕೆಯಲ್ಲಿ ಒಂದು 3 ಐಟಮ್ ಇರ್ಬೋದು, 2 ಇರ್ಬೋದು, ಅಥವಾ ಒಂದೇ ಇರ್ಬೋದು. ಸೊ ಇದು ನಿಮ್ಮ ಗಮನಕ್ಕೆ. ಇದು ಈ ಪ್ರಯಾಣ ನೆನಪುಗಳ ಮೆರವಣಿಗೆಯಲ್ಲಿ ನಾನು ಹೊಸದಾಗಿ ತಗೊಳ್ತಿರೋ ಆಫ್ ದಿ ರೆಕಾರ್ಡ್ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಯಾವುದು ಪ್ರಯಾಣ, ಇವತ್ತಿನ ನೆನಪುಗಳ ಮೆರವಣಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಆಫ್ ದಿ ರೆಕಾರ್ಡ್ ಪುಸ್ತಕದ ಒಂದೊಂದೇ ಅಧ್ಯಾಯಗಳು ಬಿಚ್ಚಿಕೊಳ್ತಾ ಇದೆ, ನೀವು ನೋಡಿ. ಸರಿ ಅಂದರೆ ಎಸ್, ಒಳ್ಳೆ ಮಾತು ಹೇಳಿ, ಕೆಟ್ಟದಿದ್ದರೆ ನಿಮಗೇನು ಅನಿಸೋ ಅದನ್ನು ಹೇಳಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಇಷ್ಟೊತ್ತು ಕೇಳಿದ್ದಕ್ಕೆ ಥ್ಯಾಂಕ್ ಯು.